ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ದೇಹ ಎನ್ನುವುದು ಸುಳ್ಳು, ಕನಸಿನಂತೆ ಇದು ಕೂಡ ರೂಪಾಂತರವನ್ನು ಹೊಂದುತ್ತಿರುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ರು. ಈಗ ಮುಂದುವರೆದು ಹೇಳ್ತಾರೆ, ಅಸತ್ಯವಾಗಿಯೇ ಸಾಯುವನು, ಅಸತ್ಯವಾಗಿಯೇ ಹುಟ್ಟುವನು, ಮತ್ತೆ ಜೀವನು ತನ್ನ ಪ್ರಾತಿಭಾಸಿಕ ರೂಪದಿಂದ ಕನಸಿನಲ್ಲಿ ಹೇಗೋ ಹಾಗೆ ಬೇರೆ ಬೇರೆ ರೂಪಗಳನ್ನು ಪಡೆಯುವನು. ಈಗ ಕನಸಿನಲ್ಲಿ ಬೇರೆ ಬೇರೆ ರೂಪಗಳನ್ನ ಹೊಂದುತ್ತಾ ಇರ್ತೀವಿ. ಇದ್ದಕ್ಕಿದ್ದಂಗೆ ನಾವು ಯಾವುದ್ಯಾವುದೋ ರೂಪದಲ್ಲಿರ್ತೀವಿ, ಏನೇನೋ ಕಾಣ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಕೂಡ ಇಲ್ಲೇನಾಗುತ್ತೆ ಅಂದರೆ, ಈ ಜೀವನು ಕೂಡ ಬೇರೆ ಬೇರೆ ರೂಪಗಳನ್ನ ಧರಿಸ್ತಾ ಹೋಗ್ತಾನೆ. ಈಗ ಮನುಷ್ಯನ ದೇಹವೇ ಆಗಬೇಕು ಅಂತೇನಿಲ್ಲ. ವಾಸನಾನುಸಾರವಾಗಿ ಯಾವುದನ್ನು ಕಲ್ಪಿಸ್ಕೊಳ್ತಾ ಇರ್ತಾನೋ, ಯಾವುದರ ವಾಸನಾ ಬಲ ಗಟ್ಟಿಯಾಗಿರ್ತದೋ ಆ ದೇಹದ ರೂಪಗಳನ್ನು ಅವನು ಹೊಂದುತ್ತಾ ಹೋಗ್ತಾನೆ. ಆದರೆ ಜೀವನು ದೇಶ ಕಾಲಾದಿಗಳಿಗೆ ಬದ್ಧನಾದುದರಿಂದ, ಜೀವನು ದೇಶ ಮತ್ತು ಕಾಲಗಳಿಗೆ ಒಳಪಟ್ಟಿರ್ತಾನೆ, ಬಂದಿಯಾಗಿರ್ತಾನೆ. ಆದ್ದರಿಂದ ಇಲ್ಲಿ ಏನಾಗುತ್ತೆ, ಜೀವನು ದೇಶ ಕಾಲಾದಿಗಳಿಗೆ ಬದ್ಧನಾದುದರಿಂದ ಕಾಲವಶನಾಗಿ ಇದು ಇದೇ ರೂಪವು, ಇದು ಇನ್ನೊಂದಲ್ಲ ಎಂದು ಆಯಾ ಕಾಲದಲ್ಲಿ ತಾನು ಏನಾಗಿರುವನೋ ಅದನ್ನೇ ನಿಜವೆಂದು ನಂಬಿಕೊಂಡಿರುವನು. ಈಗ ನಾನು ದೇಶ ಕಾಲಕ್ಕೆ ಬದ್ಧನಾಗಿರೋದ್ರಿಂದ ನಾನೇನು ಮಾಡ್ತೀನಿ, ನನ್ನದು ಮನುಷ್ಯ ಶರೀರ, ನಾನು ಮನುಷ್ಯನಾಗಿ ಹುಟ್ಟಿದ್ದೀನಿ, ಮನುಷ್ಯನಾಗಿಯೇ ಮುಂದೆಯೂ ಹುಟ್ಟೋದಿದ್ರೆ ಅಂದ್ಕೊಂಡು ತಾನು ಅದಕ್ಕೆ ಮಾತ್ರ ಬದ್ಧನಾಗಿರ್ತಾನೆ. ಇದೇ ನಿಜ ಅಂತ ತಿಳ್ಕೊಬಿಟ್ಟಿರ್ತಾನೆ. ಈ ನಿಶ್ಚಯ ಇರುವುದರಿಂದ ಹಿಂದೆ ಮುಂದುಗಳು ಮರೆತು ಹೋಗುವು, ಸಂಸಾರವು ತಾನಾಗಿ ಮುಂದೆ ಮುಂದೆ ಹೋಗುತ್ತಿರುವುದು. ದೃಷ್ಟ ಅದೃಷ್ಟ ವಸ್ತುಗಳನ್ನಲ್ಲಿ ಸ್ವಪ್ನದಲ್ಲಿ ಅನುಭವಿಸುವಂತೆ ಜೀವ ಸ್ವಪ್ನದಲ್ಲಿ ಜಗದ್ರೂಪವು ಅನುಭೂತವಾಗುವುದು. ಎಲೈ ವೇದ್ಯವನ್ನು ಬಲ್ಲವರಲ್ಲಿ ಶ್ರೇಷ್ಠನೇ. ಯಾರಿಗೆ? ರಾಮನಿಗೆ ಹೇಳ್ತಾ ಇರೋದು. ಯಾರು ಈ ವೇದ್ಯವನ್ನು ಆತ್ಮತತ್ವವನ್ನು ತಿಳಿದಿದ್ದಾರೋ ಆ ಬಲ್ಲವರಲ್ಲಿ ಶ್ರೇಷ್ಠನೇ ರಾಮನಿಗೆ ಹೇಳ್ತಾ ಇರೋದು. ಬಲ್ಲವನಾದ ರಾಮನಿಗೂ ಕೂಡ, ಶ್ರೇಷ್ಠನಾದ ರಾಮನಿಗೂ ಕೂಡ ಗುರುಗಳು ಉಪದೇಶ ಮಾಡ್ತಾರೆ ಅಂದರೆ ಆಧ್ಯಾತ್ಮದ ಅವಶ್ಯಕತೆ, ಆಧ್ಯಾತ್ಮ ವಿಚಾರದ ಅವಶ್ಯಕತೆ, ಗುರುಗಳ ಮುಖೇನ ತಿಳಿಬೇಕು ಅನ್ನೋ ವಿಚಾರ ಎಷ್ಟು ಅಗತ್ಯವಾಗಿದೆ ಅನ್ನೋದನ್ನು ನಾವು ಮನಗಾಣಬೇಕು. ಎಲ್ಲವನ್ನೂ ತಿಳಿದ ರಾಮನಿಗೆ ವಸಿಷ್ಠರು ಇಷ್ಟೊಂದು ಉಪದೇಶ ಮಾಡಬೇಕಾದ್ರೆ ಏನೂ ತಿಳಿದೇ ಇರೋ ನಮಗೆ ಇನ್ನೆಷ್ಟರ ಮಟ್ಟಿಗೆ ಉಪದೇಶವಾಗಬೇಕು. ಅದರಿಂದ ಇದನ್ನು ಚೆನ್ನಾಗಿ ತಿಳ್ಕೋಬೇಕು. ಇದಂತೂ ಈ ಜಗದ್ರೂಪವಾಗಿರ್ತಕ್ಕಂಥ ಅಜಾಗೃತ್ ಅಂದರೆ ತುರ್ಯ ದೃಷ್ಟಿಯಿಂದ ಕಂಡು ಇದು ಬ್ರಹ್ಮ ಎಂದು ಸ್ವ ಅಭಿಧಾನದಿಂದ ತಿಳಿದುಕೊಂಡವನಿಗೆ ಸ್ವಪ್ನವೇ ಇರುವುದೇ ಇಲ್ಲವಾಗಿ ಶುದ್ಧ ನಿರ್ಮಲವಾದ ಆತ್ಮನು ಚಿನ್ಮಾತ್ರನೇ ಎಂದು ಕಂಡುಬರುತ್ತದೆ. ವರ್ತಮಾನ ಜನ್ಮದಲ್ಲಿ ಅದುವರೆಗೆ ಇಲ್ಲದುದನ್ನು ಕಂಡು ಸ್ವಪ್ನದಲ್ಲಿಯೂ ಜಾಗೃತನಲ್ಲಿಯೂ ಕಂಡುದನ್ನು ಅಲ್ಲದೆ ಇನ್ನೇನನ್ನು ಹೇಗೆ ಕಾಣುವುದಿಲ್ಲವೋ ಅದರಂತೆಯೇ ಚೇತನವಾದ ಚಿತ್ತು ಕೂಡ ತಾನು ಜೀವವಾಗುವುದಕ್ಕಿಂತ ಮುಂಚೆ ಏನನ್ನು ಕಂಡಿತ್ತೋ ಅಂದರೆ ಆ ರೂಪವನ್ನೇ ಮತ್ತೆ ಕಾಣುವುದು. ಒಂದು ವೇಳೆ ಇಂದಿನ ವಾಸನೆಯೊಂದಿದ್ದರೆ ಹೇಗೆಂದರೆ ಆ ಪ್ರಾಕ್ತನ ವಾಸನೆಯನ್ನು ಆಧ್ಯಾತ್ಮನ ವಾಸನೆಯು ಪೌರುಷದಿಂದ ಗೆಲ್ಲಬಹುದು. ನೆನ್ನೆ ಮಾಡಿದ ಪಾಪಕರ್ಮವನ್ನು ಇವತ್ತು ಮಾಡಿದ ಪುಣ್ಯಕರ್ಮವು ಗೆಲ್ಲಬಹುದಲ್ಲವೇ? ಗುರುಗಳು ಈ ರೀತಿಯಲ್ಲಿ ಮಾತನ್ನು ಮುಂದುವರಿಸ್ತಾರೆ. ಜೀವಂತವಾಗಿರುವವರಿಗೆ ಚಕ್ಷುರಾದಿಗಳು ಅಂದರೆ ಕಣ್ಣುಗಳು ದೇಶ ಕಾಲಾದಿಗಳ ದೃಷ್ಟಿಗಳಿಂದ ಮುಳುಗುವುವು, ಏಳುವುವು ಹೊರತು ಮೋಕ್ಷದಿಂದಲ್ಲವೇ ಇನ್ನು ಯಾತರಿಂದಲೂ ಸಂಪೂರ್ಣವಾಗಿ ಶಾಂತವಾಗುವುದಿಲ್ಲ. ಚಿತ್ತಿಗೆ ಸ್ವಸಂಕಲ್ಪ ವಶವಾಗಿಯೇ ದೇಹವು ಎದುರಿಗೆ ಇರುವುದು. ಮಗುವಿಗೆ ಮಾಯಾಯಕ್ಷವು ಹಿಡಿದಂತೆ, ಅಂದರೆ ಮಗುವಿಗೆ ರೂಮ್ನಲ್ಲಿ ಗುಮ್ಮ ಇದೆ ಅಂತ ಹೇಳಿದಾಗ ಆ ಮಾಯೆಯಿಂದ ಕಲ್ಪಿತವಾದ ಯಕ್ಷನು ಹೇಗೆ ಹಿಡಿದುಕೊಳ್ತಾನೋ ಮಗುವಿನ ಮನಸ್ಸನ್ನು, ಆ ರೀತಿಯಲ್ಲಿ ಚಿತ್ತವಾದ ಚಿತ್ತಿಗೆ ಅಸತ್ಯವು ಪಂಚಭೌತಾತ್ಮಿಕವಾಗಿ ಆ ದೇಹ ವಾಸನೆಯು ಹಿಡಿದೇ ಇರುವುದು. ಚಿತ್ತಿಗೆ ಏನಾಗುತ್ತೆ, ಅಸತ್ಯವಾದ ಪಂಚಭೂತಗಳಿಂದಾಗಿರ್ತಕ್ಕಂಥ ಈ ವ್ಯವಸ್ಥೆ ದೇಹ ವಾಸನೆ ಹಿಡ್ಕೊಳ್ತದೆ. ನಮಗೆಲ್ಲರಿಗೂ ಹಿಡ್ಕೊಂಡಿರೋದು ಯಾವುದು? ದೇಹ ವಾಸನೆ. ದೇಹ ವಾಸನೆಯನ್ನು ತಪ್ಪಿಸ್ಕೋಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ. ದೇಹ ವಾಸನೆ ಬಹಳ ಬಲವತ್ತಾದದ್ದು, ಘನವಾಗಿ ನಮ್ಮನ್ನೆಲ್ಲ ಹಿಡಿದಿರ್ತದೆ. ಅಂದರೆ
ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯಗಳೆಂಬ ಪಂಚಾತ್ಮಗಳು. ಇವುಗಳಲ್ಲಿ ಯಾವುದನ್ನು ನಾವು ಅಭಿಮಾನವನ್ನು ಹೊಂದಿ ಇರ್ತೇವೆ ಹೊರತು ಕಳ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಮನಸ್ಸು, ಬುದ್ಧಿ, ಅಹಂಕಾರ, ಪಂಚತನ್ಮಾತ್ರಗಳು ಎಂಬ ಈ ಪುರ್ಯಷ್ಟಕವು ಅತಿವಾಹಿಕ ದೇಹ ಎನ್ನಿಸಿಕೊಳ್ಳುವುದು. ಯಾವುದು? ಇದು ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಪಂಚತನ್ಮಾತ್ರಗಳು. ಪಂಚತನ್ಮಾತ್ರಗಳು ಯಾವುವು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವುಗಳನ್ನ ಏನಂತ ಕರೀತಾರೆ? ಪುರ್ಯಷ್ಟಕ ಅಂತ ಕರೀತಾರೆ. ಇನ್ನು ಚಿನ್ಮಾತ್ರವು ಅಮೂರ್ತವೇ ಆದರೂ ಇದರ ಆಕಾಶತ್ವವು ಬಹು ವಿಸ್ತಾರವಾದುದು. ಇದರ ವಾಯುತ್ವವು ಬಹು ಜಟಿಲವಾದುದು. ಇದರ ದೇಹತ್ವವು ಸುಮೇರುವಿಗೆ ಸಮಾನವಾದದ್ದು. ಇಲ್ಲಿ ಪ್ರತಿಯೊಂದರ ವಿವರಣೆಯನ್ನು ಕೊಡ್ತಾ ಇದ್ದಾರೆ, ಯಾವುದು ಎಷ್ಟೆಷ್ಟು ಅಂತ. ಚಿನ್ಮಾತ್ರವು ಅಮೂರ್ತವೇ ಆದರೂ ಇದರ ಆಕಾಶತ್ವವು ಬಹು ವಿಸ್ತಾರವಾದದ್ದು. ಗೊತ್ತಾಯ್ತಲ್ಲ? ಚಿತ್ತಿನ ವ್ಯಾಪ್ತಿ ಆಕಾಶಕ್ಕಿಂತಲೂ ದೊಡ್ಡದು ಇದು. ಇದರ ವಾಯುತ್ವವು ಮಹಾ ಜಟಿಲವಾದದ್ದು. ಇದರ ವಾಯುಗುಣ ಇದೆಯಲ್ಲ, ಅದು ಮಹಾ ಜಟಿಲವಾದದ್ದು. ಇದರ ದೇಹತ್ವವು ಸುಮೇರುವಿಗೂ ಸಮನಾದದ್ದು. ವೈರಾಗ್ಯವನ್ನು ಸಂಪಾದಿಸಿಕೊಡುವ ಮಾರ್ಗವನ್ನು ಹಿಡಿದು ಅವಸ್ಥಾತ್ರಯಗಳನ್ನು ದಾಟಿದರೆ ಈ ಲಿಂಗ ದೇಹಕ್ಕೆ ಸುಷುಪ್ತಿ ಎಂಬ ಒಂದೇ ಒಂದು ಅವಸ್ಥೆಯು ನಿಲ್ಲುವುದು. ಲಿಂಗ ದೇಹ ಅಂದರೆ ಇಲ್ಲಿ ಸೂಕ್ಷ್ಮ ದೇಹ ಅಂತ. ಸೂಕ್ಷ್ಮ ದೇಹಕ್ಕೆ ಒಂದೇ ಒಂದು ಅವಸ್ಥೆ ನಿಲ್ಲಬೇಕಾದ್ರೆ ಏನು ಮಾಡಬೇಕು ಅಂದರೆ ವೈರಾಗ್ಯವನ್ನು ಸಂಪಾದಿಸಿಕೊಡುವ ಮಾರ್ಗವನ್ನು ಹಿಡಿಯಬೇಕು. ಆಗ ಮಾತ್ರ ಈ ಅವಸ್ಥಾತ್ರಯಗಳನ್ನು ದಾಟಿದರೆ, ಯಾವುದು ಅವಸ್ಥಾತ್ರಯಗಳು ಯಾವುದು? ಸ್ವಪ್ನಾವಸ್ಥೆ, ಜಾಗೃತಾವಸ್ಥೆ ಮತ್ತು ಸುಷುಪ್ತಾವಸ್ಥೆ. ಈ ಮೂರು ಅವಸ್ಥೆಗಳನ್ನ ದಾಟಬೇಕು. ಅದಾದಮೇಲೆ ಆ ಅವಸ್ಥೆಯಲ್ಲಿ ಜಡಗಳು ಯಾವುದು ಇದ್ದರೂ ಅವೆಲ್ಲವೂ ನಿರ್ಮೂಲವಾಗುವು. ಯಾವುದರಲ್ಲಿ? ತುರ್ಯಾವಸ್ಥೆಗೆ ಬಂದು ನಿಂತ್ಕೊಂಡು ನೋಡಿದಾಗ ಏನಾಗುತ್ತೆ? ಈ ಅವಸ್ಥೆಗಳೆಲ್ಲವೂ ಹೊರಟೋದಾಗ ಮಿಕ್ಕದೆಲ್ಲ ಜಡಗಳು ಯಾವ್ಯಾವಿದ್ದವೋ ಅವೆಲ್ಲ ನಿರ್ಮೂಲವಾಗ್ತವೆ. ಅಂದರೆ ಅಜ್ಞಾನ ನಾಶವಾಗುತ್ತೆ. ಮತ್ತು ದೇಹವನ್ನು ಅವಲಂಬಿಸಿರುವ ಸ್ವಪ್ನವೆಂಬ ಅವಸ್ಥೆಯುಂಟು. ಅದು ವಾಸನಾನುಗುಣವಾಗಿ ಸ್ಥಾವರ ಜಂಗಮ ದೇಹಗಳನ್ನು ಧರಿಸುತ್ತಾ ಮೋಕ್ಷವಾಗುವವರೆಗೂ ತಿರುಗುತ್ತಲೇ ಇರುವುದು. ಈ ರಹಸ್ಯಗಳನ್ನೆಲ್ಲ ಚೆನ್ನಾಗಿ ತಿಳ್ಕೋಬೇಕು. ದೇಹವನ್ನು ಅವಲಂಬಿಸಿರುವ ಸ್ವಪ್ನವೆಂಬ ಅವಸ್ಥೆ ಉಂಟು. ಸ್ವಪ್ನಕ್ಕೆ ಆಸರೆಯಾಗಿರ್ತಕ್ಕಂಥದ್ದು ಯಾವುದು? ದೇಹ. ಅದಕ್ಕೆ ಇಲ್ಲಿ ಹೇಳ್ತಾರದು, ದೇಹವನ್ನು ಅವಲಂಬಿಸಿರುವ ಸ್ವಪ್ನವೆಂಬ ಅವಸ್ಥೆ ಉಂಟು. ಅದು ವಾಸನಾನುಗುಣವಾಗಿ ಸ್ಥಾವರ ಜಂಗಮ ದೇಹಗಳನ್ನು ಧರಿಸುತ್ತಾ ಮೋಕ್ಷವಾಗುವವರೆಗೂ ತಿರುಗುತ್ತಲೇ ಇರುವುದು. ಅದೇನು ಮಾಡ್ತದೆ? ವಾಸನಾನುಗುಣವಾಗಿ ಅಂದರೆ ಯಾವ ಸಂಸ್ಕಾರ ಬಲವಾಗಿರ್ತದೋ ಆ ಸಂಸ್ಕಾರ ಬಲದ ಫಲವಾಗಿ ಕನಸುಗಳು ಅದರಂತೆ ಕಾಣಿಸ್ಕೊಳ್ತಾ ಇರ್ತವೆ. ನಮ್ಗೆ ಏನು ಕನಸುಗಳು ಬೀಳ್ತಾ ಇರ್ತದೋ ಅದು ನಮ್ಮ ಸಂಸ್ಕಾರದ ಬಲ, ಅದು ನಮ್ಮ ವಾಸನಾ ಬಲ. ಅದನ್ನು ಚೆನ್ನಾಗಿ ತಿಳ್ಕೋಬೇಕು. ನಾವು ಯಾವುದನ್ನು ಸದಾಕಾಲ ಚಿಂತಿಸಿರ್ತೀವೋ, ಯಾವುದನ್ನು ಹೆಚ್ಚು ನಾವು ಮನಸ್ಸಿನಲ್ಲಿ ಆಸೆ ಪಡ್ತಿರ್ತೀವೋ, ಅಥವಾ ಯಾವುದನ್ನು ಹೆಚ್ಚು ನಾವು ಚಿಂತನೆಗೆ ಒಳಪಡಿಸ್ಕೊಂಡಿರ್ತೀವೋ ಆ ವಿಚಾರ ನಮಗೆ ವಾಸನಾ ರೂಪವಾಗಿ ಸಂಸ್ಕಾರವಾಗಿ ರೂಢಿಗತವಾಗಿರ್ತದೆ. ಆ ವಾಸನೆಯೇ ನಮಗೆ ಕನಸಿನ ರೂಪದಲ್ಲಿ ಸ್ಥಾವರ ಜಂಗಮ ದೇಹಗಳನ್ನು ಧರಿಸುತ್ತಾ, ಗೊತ್ತಾಯ್ತಲ್ವಾ? ಸ್ಥಾವರ ಜಂಗಮ ದೇಹಗಳನ್ನು ಧರಿಸ್ತಾ ಅದೇನು ಮಾಡ್ತದೆ? ನಮಗೆ ಮೋಕ್ಷ ಆಗುವವರೆಗೂ ಕೂಡ ಕನಸಿನ ರೂಪದಲ್ಲಿ ಕಾಣಿಸ್ತಾ ಇರ್ತದೆ. ಇದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಈ ಅತಿವಾಹಿಕ ದೇಹವು ಅಂದರೆ ಈ ಕನಸಿನ ದೇಹವು ಕೆಲವು ವೇಳೆ ಸುಷುಪ್ತಿಯಲ್ಲಿರುವುದು, ಕೆಲವು ವೇಳೆ ಸ್ವಪ್ನದಲ್ಲಿರುವಂತೆ ಇರುವುದು. ಹೀಗೆ ಇದು ಎಲ್ಲದರಲ್ಲಿಯೂ ಇದ್ದೇ ಇರುವುದು. ಈ ಕನಸಿನ ದೇಹ ಎಲ್ಲದರಲ್ಲೂ ಇದ್ದೇ ಇರುವುದು. ಸುಷುಪ್ತವಾಗಿದ್ದ ಲಿಂಗ ಶರೀರವು ಭಾವಿ ದುಸ್ವಪ್ನಗಳಿಂದ ಎಚ್ಚರಗೊಂಡರೂ ಇನ್ನೂ ಯಾವ ಆಕೃತಿಯನ್ನು ಹೊಂದದೆ ಕಾಲಾಗ್ನಿಗೆ ಸಮವಾಗಿ ಇರುವುದು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಸುಷುಪ್ತವಾಗಿದ್ದ ಲಿಂಗ ಶರೀರವು ಅಂದರೆ ಸೂಕ್ಷ್ಮ ಶರೀರವು ಭಾರಿ ದುಸ್ವಪ್ನಗಳಿಂದ ಎಚ್ಚರಗೊಂಡರೂ ಇನ್ನು ಯಾವ ಆಕೃತಿಯನ್ನು ಹೊಂದದೆ ಕಾಲಾಗ್ನಿಗೆ ಸಮವಾಗಿ ಇರುವುದು. ಇದು ನಾಶ ಹೊಂದೋದಿಲ್ಲ ಅಷ್ಟು ಬೇಗ. ಅದರಿಂದ ಇದು ಈ ರೀತಿಯಲ್ಲಿ ಇರ್ತದೆ. ದುಃಖ ಜನ್ಮಿಗಳಾದ ಸ್ಥಾವರಾದಿಗಳಲ್ಲಿಯೂ ಪುಣ್ಯ ಜನ್ಮಿಗಳಾದ ಕಲ್ಪವೃಕ್ಷಾದಿಗಳಲ್ಲಿಯೂ ಇರುವ ಲಿಂಗ ಶರೀರವು ಸುಷುಪ್ತಿಯಲ್ಲಿ ಇದ್ದುಕೊಂಡು ಘನಮೋಹದಿಂದ
ಶಿಲಾಗನದಂತೆ ಏನೂ ಅರಿಯದೆ ಇರುವುದು. ಲಿಂಗ ಶರೀರವು ಸುಷುಪ್ತಾವಸ್ಥೆಯಲ್ಲಿ ಇದ್ದಾಗ ಜಡತೆ ಇರುವುದು. ಸ್ವಪ್ನದಲ್ಲಿ ಎಚ್ಚರಗೊಂಡಾಗ ಸಂಸಾರವಾಗುವುದು. ಅಲ್ಲಿಂದಲೂ ಎಚ್ಚರವಾದಾಗ ಜಾಗೃತ್ ತುರ್ಯಗಳು ಲಭಿಸಿ ಜ್ಞಾನವು ಬಂದಾಗ ಮುಕ್ತಿಯು ಬರುವುದು. ಲಿಂಗ ಶರೀರವು ಸುಷುಪ್ತಾವಸ್ಥೆಯಲ್ಲಿ ಇದ್ದಾಗ ಜಡತೆ ಇರುವುದು. ಅರ್ಥ ಆಯ್ತಲ್ಲ? ಸೂಕ್ಷ್ಮ ಶರೀರ ಸುಷುಪ್ತಾವಸ್ಥೆಯಲ್ಲಿದ್ದಾಗ ಜಡತೆ ಇರುವುದು. ಆ ಜಡತೆಗಳು ಯಾವುವು? ಮರ, ಬಂಡೆ ಇತ್ಯಾದಿಗಳಿರ್ತಾವಲ್ಲ, ಈ ರೀತಿಯಲ್ಲಿ. ಸ್ವಪ್ನದಲ್ಲಿ ಎಚ್ಚರಗೊಂಡಾಗ ಸಂಸಾರವಾಗುವುದು. ಈ ಸಂಸಾರ ಪ್ರಾಪ್ತಿಯಾಗಬೇಕಾದ್ರೆ ಏನು ಮಾಡಬೇಕು? ಅದು ಲಿಂಗ ಶರೀರ ಅಥವಾ ಸೂಕ್ಷ್ಮ ಶರೀರ ಸ್ವಪ್ನದಲ್ಲಿ ಎಚ್ಚರಗೊಂಡಾಗ ಅದು ಸಂಸಾರ ಪ್ರಾಪ್ತಿಯಾಗುತ್ತೆ. ಅಲ್ಲಿಂದಲೂ ಎಚ್ಚರವಾದಾಗ ಜಾಗೃತ ಮತ್ತು ತುರ್ಯಗಳು ಲಭಿಸಿ ಜ್ಞಾನವು ಬಂದಾಗ ಮುಕ್ತಿ ಬರುವುದು. ಈ ಸೂಕ್ಷ್ಮ ಶರೀರಕ್ಕೆ ಇಷ್ಟ ಅವಸ್ಥೆಗಳು ಬಂದಾಗ ಇಂತಿಂಥದ್ದಾಗುತ್ತೆ ಅಂತ. ಇನ್ನು ಇಲ್ಲಿಂದ ಮುಂದೆ ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.